ಇದರಲ್ಲಿ ಏನಾದ್ರೆ ಮತ್ತೆ ಬೊಮ್ಮಾಯಿ ಆಟ ಆಡಿದ್ರೆ ಅದ್ರ ಗಂಭೀರ ಪರಿಣಾಮ ಬೊಮ್ಮಾಯಿಯವರು ಸಿಗುತ್ತಾ? ಅದೇ ಸಿಹಿ ಸುದ್ದಿ ಕೊಡ್ತಾರೋ ಮತ್ತೆ ನಾಟಕ ಆಡ್ತಾರೋ. ಮಧ್ಯಾಹ್ನ ಕ್ಯಾಬಿನೆಟ್ ಇದೆ, ನಿನ್ನೆ ವರದಿ ಏನೋ ಸಲ್ಲಿಕೆ ಆಗಿದೆಯಲ್ಲ ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ. ಮತ್ತು ಇದನ್ನೇ ಮುಂದುವರ್ಸುವಂಥ ಹುತ್ತು ಸಾಹಸಕ್ಕೆ ಬೊಮ್ಮಾಯಿಯವರು ಬೀಳ್ಬಾರ್ದು. ಮಧ್ಯಂತರ ವರದಿ ಕೊಟ್ಟಿದ್ದಾರೆ, ಈ ತರ ಏನೋ ಹೇಳ್ತಿದ್ದಾರೆ. ವರದಿ ಕೈ ಸೇರಿಲ್ಲ ಅಂತ ಬೊಮ್ಮಾಯಿಯವರಿಗೆ 2 ವರ್ಷ ಆಯ್ತಲ್ಲ ಹೇಳಕತ್ ನಾವು ಕತೆ ಹೇಳಬಾರ್ದು. ಬೊಮ್ಮಾಯಿಯವ್ರ ಮ್ಯಾಲೆ ಇಷ್ಟು ದಿವಸ ಕೇಳಿವಿ ಅವ್ರದೆಲ್ಲ, ಅವ್ರು ಹೇಳ್ದಂಗೆ ನಡ್ಕೊಂಡಿವಿ. 2 ವರ್ಷದಿಂದ ಅವ್ರು ವರದಿ ಬರಲಿ ತಿಳ್ಕೊಂಡು ಬಂದಾರೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ನಿರಂತರ ಆಗುವಂಥ 1000 ಸಲ ಬೊಮ್ಮಾಯಿ ಹೇಳಿದ್ವಿ ಬೇಗ ವರದಿ ತರಿಸೋದಕ್ಕೆ. ಈಗ ಉದ್ದೇಶಪೂರ್ವಕವಾಗಿ ಅಂತಿಮ ವರದಿ ಇದ್ರ ವರದಿ ಅಂತ ಹೇಳಿ ಕತೆ ಹೇಳುವುದಿಲ್ಲ. ಬೊಮ್ಮಾಯಿಯವ್ರ ಮೇಲೆ ಇಟ್ಟಂಥ ವಿಶ್ವಾಸದ ಕೊನೆ ದಿವಸ ಮುಂದೆ ಏನು ಜನ ತೀರ್ಮಾನ ಮಾಡ್ತಾರೆ. ಏನು ಬರುವ ಚುನಾವಣೆ ಇದೆ ಅಲ್ಲ, ಎಲ್ಲಿ ಹೋಗ್ತಾರೆ? ಎಸ್ ಟಿ ಮೀಸಲಾತಿ ಕೊಡೋದ್ರಲ್ಲಿ 2 ದಿನದಲ್ಲಿ ನಿರ್ಣಯ ಮಾಡಿದ್ರು. ನಿಮ್ಗೆ ಯಾಕೆ 2 ವರ್ಷ ಅಂತ? ಅದೇ ಆಟ ಆಡ್ತಾ ಇದ್ದಾರೆ. ಅವ್ರ ಹಿಂದೆ ಒಬ್ಬ ದೊಡ್ಡ ಅವರ ಸಾಕು ತಂದೆ, ಅವರ ತಂದೆ ಸಮಾನ ಇದ್ದವರು ಆಟ ಆಡ್ಲಕತ್ತಾರ ನನಗೆ. ಅಂದ್ರೆ ನೇರವಾಗಿ ಯಡಿಯೂರಪ್ಪರು ಯಾರಾದರೂ ಅದಾರೆ ಅದು ಹೇಳ್ತಾರೆ. ಈ ಆಟ ಬಿಡಬೇಕು, ಅವ್ರದ್ದು ಭವಿಷ್ಯ ಮುಗಿತೈತೆ, ಅವ್ರದ್ದು ಭವಿಷ್ಯ ನೋಡ್ದೆಲ್ಲರೇ ಬೊಮ್ಮಾಯಿಗಿಂತವ್ರು ಮಾತು ಕೇಳ್ಕೊತಂದ್ರೆ ಇವರು ಅವರ ಸ್ಥಾನಕ್ಕೆ ಬರ್ತಾರೆ ಅಷ್ಟೇ. ಬಿಜೆಪಿಗೆ ದೊಡ್ಡ ಶಕ್ತಿ ಲಿಂಗಾಯತ ಸಮುದಾಯ ಅದೇ ಆಟ ಆಡ್ತಾ ಇದ್ದಾರಲ್ಲ. ಈಗ 2 ವರ್ಷ ಏನು ಮಾಡಿದ್ರು ಬೊಮ್ಮಾಯಿಯವರು? 2 ವರ್ಷ ವರದಿ ಯಾಕೆ ತರಿಸೋದಿಲ್ಲ? 19ಕ್ಕೆ ಹೇಳಿದ್ರಲ್ಲ, 19ರೊಳಗಾಗಿ ಎಲ್ಲ ಪ್ರಕ್ರಿಯೆ ಮುಗಿಸ್ತೀನಿ ಅಂತ ಬೊಮ್ಮಾಯಿಯವ್ರು ಹೇಳ್ಯಾರ. ಹೇಳಿಲ್ಲ ಅಂದ್ರೆ ನಾನು ಕೇಳ್ತೀನಿ ಮಧ್ಯಾಹ್ನದಾಗ ಬೊಮ್ಮಾಯಿಯವ್ರಿಗೆ.